ನಾನೊಂದು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ದೇವ್ರ ಹತ್ರ ಬಂದು ಯಾಕಂದ್ರೆ ಮೊಬೈಲ್ ಅಲ್ಲಿ ನೋಡಿದ ತಕ್ಷಣ ಹಿಂಗ್ ಇದೇ ತರ ಇದ್ರಲ್ಲಿ ನಾನ್ ನೋಡಿದೆ. ಮನ್ಸಿನ ಕಡೆ ತುಂಬಾ ಎಡಿತು. ನೋಡೋಣ ದೇವ್ರೆ ನಿಮ್ ಮೇಲೆ ಭಾರ ಹಾಕಿ ಅಂತ ಬಂದಿದ್ವು. ಅವಾಗಿಂದ ನಂಗೆ ಸ್ಟಾರ್ಟ್ ಆಯ್ತು ಎಲ್ಲ. ನಾನು ಏನೇ ಅಂತ ಕೈ ಹಾಕಿದ್ರು ಅದೆಲ್ಲ ಒಳ್ಳೇದಾಯ್ತು. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೀನಿ. ಅರ್ಧ ಆಗಿದೆ, ಅರ್ಧ ನಡೀತಾ ಇದೆ. ಮುಖ್ಯವರೆಗೂ ನಮ್ಮ ಅಪ್ಪನ ದರ್ಶನಕ್ಕೆ ನಾನು ಬರಲೇಬೇಕು. ತಿಂಗಳ ಅಮಾವಾಸ್ಯೆ ದಿವಸ ನಾವು ಬರ್ತೀರಾ. ತುಂಬಾ ಆರೋಗ್ಯ ಸಮಸ್ಯೆಯಿಂದ ಎಲ್ಲ ಚೆನ್ನಾಗಾಗ್ತಿದೆ. ಇಲ್ಲಿ ಬಂದ್ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಚೆನ್ನಾಗಾಗಿದೆ. ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ದಿನ ಬರೋಣ ಅಂತ ಹೇಳ್ತಿದ್ದೆ. ವಿಶೇಷತೆ ಏನಂದ್ರೆ ಇಲ್ಲಿ ಶಿವಲಿಂಗ ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಸಾಲಿಗ್ರಾಮ. ಎಲ್ರಿಗೂ ನಮಸ್ಕಾರ. ನಾವಿವತ್ತೊಂದು ವಿಶೇಷವಾಗಿರೋ ಟೆಂಪಲ್ಗೆ ಬಂದಿದ್ದೀವಿ, ವರದರಾಜೇಶ್ವರ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ಏನು ವಿಶೇಷ ಅಂದರೆ ಅಮಾವಾಸ್ಯೆ ಪೌರ್ಣಮಿ ತುಂಬ ವಿಶೇಷ. ಇಲ್ಲಿಗೆ ಬಂದು ಏನೇ ಕಷ್ಟ ಸ್ವಾಮಿ ಹತ್ರ ಕೇಳ್ಕೊಂಬಂದ್ರು ಇಲ್ಲಿ 100% ನೆರವೇರೇ ಇರುತ್ತೆ. ಅಷ್ಟು ಪವರ್ಫುಲ್ಲು ಸ್ವಾಮಿ. ನಿಮ್ಮದು 5 ಅಮಾವಾಸ್ಯೆಯಲ್ಲಿ ಅಂದ್ಕೊಂಡು ಕೂಷ್ಮಾಂಡ ದೀಪ ಇಲ್ಲಿ ವಿಶೇಷವಾಗಿ ಹಚ್ಚೋದು. ಆ ಕೂಷ್ಮಾಂಡ ದೀಪನ ಪ್ರತಿ ಅಮಾವಾಸ್ಯೆ ಪ್ರತಿ ತಿಂಗಳು ಬಂದು ನೀವು 5 ತಿಂಗಳು ಹಚ್ಚೋದ್ರೊಳಗೆ ನಿಮ್ಮ ಸಮಸ್ಯೆಗಳು ಎಂಥ ಸಮಸ್ಯೆ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಆ ಥರ ತುಂಬ ಜನ ಎಲ್ಲೆಲ್ಲಿಂದನೋ ಬರ್ತಾರೆ, ಸುಮ್ಮನೆ ಬರಲ್ಲ. ಅವ್ರ ಸಮಸ್ಯೆಗಳು ಪರಿಹಾರ ಆಗಿರೋದಕ್ಕೆ ಬಂದಿರೋದು. ಸ್ವಾಮಿ ಬಗ್ಗೆ ನೋಡೋಣ, ದರ್ಶನ ಮಾಡೋಣ, ಬನ್ನಿ. ನೋಡಿ ವೀಕ್ಷಕರೇ, ಇದೇ ಕೂಷ್ಮಾಂಡ ಅಳತೆ. ಇದಿಲ್ಲೇ ಸಿಗುತ್ತೆ. 250 ರೂಪಾಯಿ ಕೊಟ್ಟರೆ ನಿಮಗೆ ಫುಲ್ಲು ಇಲ್ಲೇ ಎಲ್ಲ. ನೀವು ಮನೆಯಿಂದ ಏನೂ ತರೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೇ ಬಂದು ಸ್ವಾಮಿಗೆ ನೀವು ಆರತಿ ಬೆಳಗ್ಬೋದು. ಬನ್ನಿ ಹೋಗೋಣ. ಎಲ್ಲಿಂದ ಬಂದಿದ್ದೀರಾ? ನಾಗರಬಾವಿ. ಹೆಂಗ್ ಗೊತ್ತಾಯ್ತು ಮೇಡಮ್ ಈ ದೇವಸ್ಥಾನದ ಬಗ್ಗೆ? ನನ್ನ ಫ್ರೆಂಡು ಹೇಳಿದ್ರು ಪವರ್ಫುಲ್ ಇದೆ. ನನಗೂ ಅನ್ಕೊಂಡಿದ್ದೆಲ್ಲ ಆಗಿದೆ. ಸೊ ಬರ್ತಾರೆ. ಅವ್ರು ಅನ್ಕೊಂಡಿದ್ದೆಲ್ಲ ಆಗಿದೆ. ದೀಪ ಹಚ್ತಾ ಇರೋದ್ರಿಂದ ನನಗೆ ಕೂಷ್ಮಾಂಡ ಮೇಯ್ನು ಇದು. ಕೂಷ್ಮಾಂಡ ದೀಪ ಪೌರ್ಣಮಿ ಮತ್ತು ಅಮಾವಾಸ್ಯೆ. ಪೌರ್ಣಮಿಗೆ ಪೌರ್ಣಮಿಗೆ ಬರ್ತೀನಿ. ಒಳ್ಳೇದಾಗಲಿ ಮೇಡಮ್. ನೀವು ಅಂದ್ಕೊಂಡಿದ್ದೆಲ್ಲ ವರದರಾಜೇಶ್ವರ ಸ್ವಾಮಿ ನೆರವೇರಿಸಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸುಮಾ. ನೀವೆಲ್ಲಿಂದ ಬಂದಿರೋದು? ನಾನು ನಾಗರಬಾವಿ. ನೀವು ಏನು ಅನ್ಕೊಂಡು ಬಂದಿದ್ದೀರಾ? ನಾನು ಬರ್ತಾ ಇರೋದು ಫಸ್ಟ್ ಟೈಮು. ಅದೇ ಸೇಮ್ ನನ್ನ ಫ್ರೆಂಡ್ ಹೇಳಿದ್ರು ಅಂತ ಬರ್ತಾ ಇದ್ದೀನಿ. ಅವ್ರಿಗೆ ನಿಮ್ಮ ಫ್ರೆಂಡ್ ಅವ್ರಿಗೆ ಹೇಳಿರೋರಿಗೆ ಒಳ್ಳೇದಾಗಿದೆ. ಅವ್ರಿಗೆ ತುಂಬ ಪಾಸಿಟಿವಿಟಿ ಮತ್ತು ತುಂಬ ಪಾಸಿಟಿವ್ ವೈಬ್ಸ್ ಬಂದಿದೆ. ಸೊ ಸುಮಾರು ತಿಂಗಳು ಕರೀತಾ ಇದ್ದಾರೆ. ಈಗ
ಇವತ್ತೇ ನಾನು ಫಸ್ಟ್ ಟೈಮ್ ಬಂದಿರೋದು. 1 ವರ್ಷದಿಂದ ಕರೀತಿದ್ದಾಳೆ, ಸರಿ ಆಯ್ತು ಬರ್ತೀನಿ ಬನ್ನಿ ಅಂತ ಬಂದಿದ್ದೀನಿ. ನಾನು ದೀಪ ಹಚ್ತಾ ಇದ್ದೀನಿ. ಅದೇ ದೇವ್ರಲ್ವಾ. ವಿಶೇಷತೆ ಏನಂದ್ರೆ ಇಲ್ಲಿರೋ ಶಿವಲಿಂಗ ನರ್ಮದಾ ನದಿಯಲ್ಲಿ ಸಿಕ್ಕಿರೋ ಸಾಲಿಗ್ರಾಮ. ನರ್ಮದಾ ನದಿ ಏನಕ್ಕೆ ವಿಶೇಷತೆ ಅಂದ್ರೆ ಅಲ್ಲಿ ಸಾಲಿಗ್ರಾಮ ಸಿಗುತ್ತೆ. ಸಾಲಿಗ್ರಾಮ ಪೂಜಿಸೋದ್ರಿಂದ ನೀವೇನು ಅನ್ಕೊಂತೀರೋ ಅದು ನೆರವೇರುತ್ತೆ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸು ಇವತ್ತು ಬಂದಿದ್ದೀವಿ, ಬಂದು ದೀಪ ಹಚ್ಚಿದ್ದೀವಿ. ಹಾಗೆ ಹಿರಿಯರು ಹೇಳ್ದಂಗೆ ಬೂದ್ಗುಂಬಳಕಾಯಿ ದೀಪ ಶಿವಂ ಪ್ರಿಯ. ಅಮಾವಾಸ್ಯೆ ಪೌರ್ಣಮಿ ದಿನ ಹಚ್ಚೋದ್ರಿಂದ ನಾವೇನು ಅನ್ಕೊಂತೀವಿ, ನಾವೇನು ಕೇಳ್ಕೊತೀವಿ, ಆರೋಗ್ಯ ಸಮಸ್ಯೆ ಆಗಿರಲಿ, ಫೈನಾನ್ಸ್ ಆಗಿರಲಿ, ಏನೇ ಆಗಿರಲಿ ಅದನ್ನು ನೆರವೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದನೇ ಇವತ್ತು ನಾನು ಬಂದಿದ್ದೀನಿ. ಶಿವ ಒಳ್ಳೇದು ಮಾಡ್ತಾನೆ ಅಂತ ನಂಬಿದ್ದೀನಿ. 1 ಇಯರಿಂದ ಬರ್ತಿದ್ದೀನಿ ನಾನು ದೀಪ ಪೌರ್ಣಮಿಗೆ ಬರ್ತಾ ಇದ್ದೆ. ಇವಾಗ ಅಮಾವಾಸ್ಯೆ ಪೌರ್ಣಮಿ ಎರಡಕ್ಕೂ ಬರ್ತಾ ಇದ್ದೀನಿ. ತುಂಬ ಆರೋಗ್ಯ ಸಮಸ್ಯೆಯಿಂದ ಇಲ್ಲಿ ಎಲ್ಲ ಚೆನ್ನಾಗಾಗ್ತಿದೆ. ಇಲ್ಲಿ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಎಲ್ಲ ಚೆನ್ನಾಗಾಗಿದೆ. ಸೊ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ದಿನ ಬರೋಣ ಅಂತ ಅನ್ಕೊಂಡಿದ್ದೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಾ ಇದೆ ಇಲ್ಲಿ ಬಂದೋದ್ರೆ ಒಂದು ನೆಮ್ಮದಿ. ಲೈಕ್ ಏನೋ ಬಂದಿಲ್ಲ, 1 ತಿಂಗಳು ಮಿಸ್ ಆದ್ರೂ ನಂಗೆ ತುಂಬಾ ಅದೇನೋ ಅನ್ಸುತ್ತೆ. ಮತ್ತೆ ಶಿವಂಗೆ ಕುಷ್ಮಾಂಡ ತುಂಬಾ ಪ್ರಿಯ. ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಮೇಡಮ್. ನಾವು ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವಾರ ಅಂತ ಅನ್ಕೊಂಡಿಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬರ್ತಾ ಎಲ್ಲೆಲ್ಲ ಹೋಗ್ತಾ ಇರ್ತೀವಿ. ತಿಂಗಳಿಗೆ ಒಂದ್ಸಲನಾದ್ರೂ ಈ ತರ ಸ್ಥಳಗಳಿಗೆ ಬಂದ್ರೆ ನಮ್ಗೆ ಒಂಥರ ಒಳ್ಳೇದು, ಫ್ಯಾಮಿಲಿಗಳು ಒಳ್ಳೇದು. ಪಾಸಿಟಿವ್ ವೈಬ್ಸ್ ಬೇಕಲ್ಲ. ಇವತ್ತು ಭೀಮನ ಅಮಾವಾಸ್ಯೆ ಆಗಿದ್ರಿಂದ ಮೇಡಮ್ ಇವತ್ತು ಭೀಮೇಶ್ವರನ್ ವ್ರತನೂ ಇದೆ, ಜೊತೆಗೆ ಇಲ್ಲಿನ ವಿಶೇಷತೆ ಇಲ್ಲಿ ಬಂದಿರೋದು ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಮೇಡಮ್. ತುಂಬಾ ಜನ ಬರ್ತಾರೆ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು ಹೌದು ಮೇಡಮ್, ತುಂಬಾ ಜನ ಬರ್ತಾರೆ ಮೇಡಮ್. ಅಮಾವಾಸ್ಯೆಲ್ಲ ಅಂತೂ ತುಂಬಾ ಬರ್ತಾರೆ. ಪೌರ್ಣಮಿಗಿಂತ ಅಮಾವಾಸ್ಯೆ ಹೋಮ ನಡೆಯುತ್ತೆ. ಪ್ರತ್ಯಂಗಿರ ಹೋಮ, ಅದೇ ಮೆಣಸಿನಕಾಯಿ ಹೋಮನೂ ಮಾಡಿಸ್ತೀವಿ ನಾವು. ಅದನ್ನು ಹೇಳ್ತಾರಲ್ಲ ಮೇಡಮ್, ಪ್ರತಿಯೊಂದಿರೋ ಹೋಮ ಮಾಡಿಸೋದ್ರಿಂದ ಏನೇ ನೆಗೆಟಿವಿಟಿ ನಮ್ಮ ಫ್ಯಾಮಿಲಿ, ನಮ್ಮ ಮನೇಲಿ ಏನೇ ಇದ್ರು ದೋಷಗಳು ಪರಿಹಾರ ಆಗುತ್ತೆ. ಮಾಡಿಸಿದೀರಾ ನೀವು? ನಾವು ಪ್ರತಿ ಸರಿ ಇದು ಬಂದಾಗೆಲ್ಲ ಮಾಡಿಸ್ತೀವಿ. ಏನ್ ಚಾರ್ಜ್ ಮಾಡ್ತಾರೆ ಪ್ರತ್ಯಂಗಿರ? 500 ರೂಪಾಯಿ ಚಾರ್ಜ್. 500 ರೂಪಾಯಿ. ಪೂಜೆದೆಲ್ಲ ಇಲ್ಲೇ ಸಿಗುತ್ತೆ? ಹೌದು, ಎಲ್ಲ ಅವರೇ ಕೊಡ್ತಾರೆ. ಸೊ ಅದರಿಂದ ದೀಪಗಳು ಸಿಗುತ್ತೆ ಮ್ಯಾಮ್. 250 ರೂಪೀಸ್ ನೀವು ಪೇ ಮಾಡಿಬಿಟ್ರೆ ಇಲ್ಲೇ ದೀಪ ಸಿಗುತ್ತೆ, ನೀವು ತೊಗೊಂಡು ಬೆಳಬೋದು. ಸೊ ನೀವು ಅಲ್ಲಿಂದ ಕ್ಯಾರಿ ಮಾಡಿ ಬಂದು ಮಾಡೋ ಕಸಿ ಬಿಸಿ ಇರಲ್ಲ. ಇಲ್ಲೇ ಬಂದು ಹಚ್ಬಿಟ್ಟು ಮಡಿಯಿಂದ ಬಂದ್ರೆ ಸಾಕಿಲ್ಲ ಅಷ್ಟೇ. ಎಲ್ಲ ಫೆಸಿಲಿಟೀಸು ಇದೆ. ದೀಪದ ಫೆಸಿಲಿಟಿ ಎಲ್ಲ ಇರ್ಕೊಂಡು ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿದ್ರೆ ಎಲ್ಲ ಪ್ರಸಾದನೂ ಸಿಗುತ್ತೆ. ಪ್ರಸಾದನೂ ಚೆನ್ನಾಗಿರುತ್ತೆ. ಪ್ರಸಾದನೂ ಸಿಗುತ್ತೆ. ತುಂಬ ಜನ ಪ್ರಸಾದನೂ ನೋಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಾವಿರಾರು ಜನ ಬರ್ತಿದ್ದಾರೆ ಅಂದರೆ ಇಲ್ಲಿ ನಿಂತಿರೋ ಕಾರ್ಗಳೇ ನೋಡ್ಬೋದು. ತುಂಬ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ದೂರದಿಂದ ಬರ್ತಾ ಇದ್ದಾರೆ. ಇಲ್ಲಿ ಬಂದಿರೋರು ಇನ್ನೂ ಭಕ್ತಾದಿಗಳನ್ನ ಒಂದು 3 ಜನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಎಲ್ಲಿಂದ ಮೇಡಮ್ ಬಂದಿರೋದು? ಎಷ್ಟು ದಿನದಿಂದ ಬರ್ತಾ ಇದ್ದಾರೆ? 10 ತಿಂಗಳಿಂದ ಬರ್ತಾ ಇದ್ದೀನಿ. 10 ತಿಂಗಳಿಂದ. ಏನು ಅಂದ್ಕೊಂಡಿದ್ರಿ ಮೇಡಮ್ ನೀವು? ನಾನೊಂದು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ದೇವ್ರ ಹತ್ರ ಬಂದು ಯಾಕಂದ್ರೆ ಮೊಬೈಲಲ್ಲಿ ನೋಡಿದ ತಕ್ಷಣ ಇದೇ ಥರ ಇದ್ರಲ್ಲಿ ನಾನು ನೋಡಿದೆ. ಮನಸ್ಸು ಕಡೆ ತುಂಬ ಎಳೀತು. ನೋಡೋಣ ದೇವರೇ ನಿಮ್ಮ ಮೇಲೆ ಭಾರ ಹಾಕಿದ್ದೀನಿ ಅಂತ ಬಂದು ಹೋದ್ರೆ ಅವಾಗಿಂದ ನನಗೆ ಸ್ಟಾರ್ಟ್ ಆಯ್ತು ಎಲ್ಲ. ನಾನು ಏನೇ ಅಂತ ಕೈ ಹಾಕಿದ್ರು ಅದೆಲ್ಲ ಒಳ್ಳೇದಾಯ್ತು. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಧ ಆಗಿದೆ, ಅರ್ಧ ನಡೀತಾ ಇದೆ. ಆ ಮುಖ್ಯವರೆಗೂ ನಮ್ಮ ಅಪ್ಪನ ದರ್ಶನಕ್ಕೆ ನಾನು ಬರಲೇಬೇಕು ಅಂತ ತಿಂಗಳ ಅಮಾವಾಸ್ಯೆ ದಿವಸ ನಾವು ಬಂದ್ಬಿಡ್ತೀನಿ. ಬರ್ತೀರಾ? ಅಂದರೆ ಎಲ್ಲ ಒಳ್ಳೇದಾಗಿದೆ. ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇನ್ಯಾವುದೂ ಇಲ್ಲ. ಬಂದಾಗಿಂದ ಒಂದೊಂದು ನಾನು ಪ್ರತಿಯೊಂದಕ್ಕೂ ಏನೇನು ಕೈ ಹಾಕ್ಬೇಕು ಎಲ್ಲ ಹಾಕಿದೆ, ಎಲ್ಲ ಒಳ್ಳೇದು ಮಾಡಿದ್ರು ದೇವರು. ಅವತ್ತಿಂದ ನಾನು ಮುಗಿಯೋವರೆಗೂ ನಾನು ಬರಲೇಬೇಕು ಅಂತ ನಾನು ತಿಂಗಳ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ಬೇರೆ ವೀಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್? ನಿಜವಾಗ್ಲೂ ಹೇಳ್ತೀನಿ, ದಯವಿಟ್ಟು ಯಾರಿಗೇನೇ ಒಂದು ನಿಜವಾಗ್ಲೂ ಬಂದು ದೇವ್ರ ಹತ್ರ ಬೇಡ್ಕೊಂಡು ನಿಜವಾಗ್ಲೂ ತುಂಬ ಒಳ್ಳೇದಾಗುತ್ತೆ. ನನ್ನಿದೆ ನಾನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ. ನಾನು ತುಂಬ ಕಷ್ಟದಲ್ಲೇ ಇದ್ದಿದ್ದು, ತುಂಬಾ ನೋವು ಅನುಭವಿಸ್ಬಿಟ್ಟು ಒಂದು ಮೊಬೈಲಲ್ಲಿ ನೋಡಿದ ತಕ್ಷಣ ಇದೇ ಥರ ಮನಸ್ಸಾಗೂ ತುಂಬ ಎಳೀತಿ ಕಡೆಗೆ ಹುಡಿಕೊಂಬಂದ್ಬಿಟ್ರಿ. ಆಟ ಮಾಡಿಕೊಂಡು ಹುಡಿಕೊಂಡು ವಂಡರ್ಲಾ ಹತ್ರ ಬಂದು ಎಲ್ಲಿ ಬರುತ್ತೆ ದೇವಸ್ಥಾನ ಅಂತ ಹುಡಿಕೊಂಡು ನಾವು ಇಲ್ಲಿಗೆ ಬಂದ್ವಿ. ನಾವು ಹುಡಿಕೊಂಡು ಬಂದ ಮೇಲೆ ನನಗೆ ಯಾಕೋ ಬರಲೇಬೇಕು ಅನ್ನಿಸ್ತು. ತಿಂಗಳು ನನಗೆ ಅಮಾವಾಸ್ಯೆ ಬತ್ತು ಅಂದರೆ ಜ್ಞಾನ ಈ ಕಡೆಗೆ ಎಳೀತಾ ಇರುತ್ತೆ. 3 ದಿವಸ ಮುಂಚೆ ಏನೋ ಒಂಥರ ಉತ್ಸಾಹ, ಒಂಥರ ಹೋಗ್ಬೇಕು, ಅದೇ ಫೋಟೋ ಎಲ್ಲ ತೊಗೊಂಡೋಗಿರ್ತೀನಿ ನಾನು.
ಕಾಯೆಲ್ಲ ಸಿಗುತ್ತೆ ಇಲ್ಲಿ ವರದರಾಜೇಶ್ವರಿ ತಗೊಂಡ ಕಟ್ಟಿದ್ವಿ. ಇವತ್ತು ಸೋಮವಾರ ನಮ್ಮ ಅಪ್ಪ ನಿಧಿಯಿಂದಲೇ ಇಲ್ಲ ಮನೆಯೊಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಇದು ಸಿಕ್ಕ ತಕ್ಷಣ ನಾವು ಈ ಮನೆ ಮುಗಿಯೋವರೆಗೂ ಬರಬೇಕು ಅಂದ್ಕೊಂಡೆ ನಾವು ತಿಂಗಳ ಅಮಾವಾಸ್ಯೆಗಳು ನಾವು ಒಬ್ಬರೇ ಅಲ್ಲ ನಮ್ಮ ಮನೆ ಸುತ್ತಮುತ್ತ ನಾವು ಬರೋದು ನೋಡ್ಬಿಟ್ಟು ಎಲ್ಲ ಹಿಂಗೆ ಜೊತೆಗೆ ಬರ್ತಾನೆ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಒಳ್ಳೇದು ನಿಜವಾಗ್ಲೂ ಹೇಳ್ತೀನಿ. ಯಾರಿಗೇನೆ ಒಂದು ನಿಜವಾಗ್ಲೂ ಬಂದು ನಮ್ಮ ಅಪ್ಪ ಬೇಡ್ಕೊಳ್ಳಿ ಈಶ್ವರ ನೋಡಿದ್ರೆ ವರದರಾಜೇಶ್ವರಿ ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಸೋಮವಾರ ಬೇರೆ ಅಮಾವಾಸ್ಯೆ ತುಂಬಾ ಚೆನ್ನಾಗಿರೋದಿಲ್ಲ. ಹೋಮ ಬೇರೆ ಮಾಡ್ತಾರೆ ಇಲ್ಲಿ. ನಾವು ಒಂದ್ಸಲ ಫಸ್ಟ್ ಬಂದಾಗ ಒಂದು ಸ್ವಲ್ಪ ಪ್ರತ್ಯಂಗಿರ ಹೋಮ ಮಾಡ್ತಾರೆ. ಇವಾಗ ಬರ್ಸಿದ್ದೀವಿ 2 ಗಂಟೆ ಹೌದಾ ಹೋಮ ಮಾಡಿಸ್ಬೋದು. ಏನೇ ಒಂದು ಇದ್ದಿದ್ರು ನಮ್ಮ ಮೇಲೆ ಏನೇ ಒಂದು ಎಲ್ಲ ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಮ್ಮ ಅಪ್ಪ ನಿಜವಾಗ್ಲೂ ತುಂಬ ಒಳ್ಳೇದು ಮಾಡ್ತಾರೆ. ತುಂಬ ಖುಷಿ ಆಯ್ತು. ಅಡುಗೆ ಇಡ್ತೀನಿ ದಯವಿಟ್ಟು ಯಾರಿಗೇನೇ ಒಂದು ದಯವಿಟ್ಟು ನಿಜವಾಗ್ಲೂ ಬನ್ನಿ ಒಳ್ಳೇದಾಗುತ್ತೆ. ಒಳ್ಳೇದು ಮಾಡ್ತಾರೆ ನಿಜವಾಗ್ಲೂ. ನಾವು ಬಂದಾಗ ಫಸ್ಟು ಇಷ್ಟು ಇದಿರಲಿಲ್ಲ. ಈಗಂತೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ರಶ್ ಆಗುತ್ತೆ. ನಿಜವಾಗ್ಲೂ ಒಳ್ಳೇದು ಮಾಡಿರೋದ್ರಿಂದ ಎಲ್ಲ ಈ ಜನ ತುಂಬ್ತಾ ಇದ್ದಾರೆ ಖಂಡಿತ. ನಾವು ಬಂದಾಗಲೇ 6 ತಿಂಗಳೇನೋ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಷ್ಟೇ. ಅಷ್ಟು ರಶ್ ಇರಲಿಲ್ಲ, ಇಷ್ಟು ಗಾಡಿ ಇಷ್ಟು ಇದಿರಲಿಲ್ಲ. ಈಗಂತೂ ನಮ್ಗೆ ಒಳ್ಳೆ ಮಾಡಿರೋದಕ್ಕೆ ತಾನೇ ಎಲ್ಲ ಹಿಂಗೆ ಬರ್ತಾ ಇರೋದು. ನಿಜವಾಗ್ಲೂ ನಾವು ತುಂಬಾ ಇದಾಗುತ್ತೆ ನಿಜವಾಗ್ಲೂ. ಇಲ್ಲಿ ಬಂದು ಏನೋ ಒಂಥರ ಖುಷಿ, ಏನೋ ಒಂಥರ ಖುಷಿ ನಮಗೆ ನಿಜವಾಗ್ಲೂ. ಆ ಫೋಟೋಗಳೆಲ್ಲ ಸಿಗುತ್ತೆ ದೇವ್ರದ್ದು, ಅದು ಇಬ್ಬರು ಶ್ಲೋಕ ಎಲ್ಲ ಸಿಗುತ್ತೆ. ಫೋಟೋಗಳಲ್ಲಿ ಪೂಜೆ ಮಾಡೋದ್ರಲ್ಲ ದೇವ್ರಿಗೆ ಇರುತ್ತೆ. ಮನೆ ಒಳಗಡೆ ಇಟ್ಕೊಂಡು ಪೂಜೆ ಮಾಡೋದು ಕಾಯೆಲ್ಲ ಸಿಗುತ್ತೆ, ತಗೊಂಡು ಕಟ್ಕೋಬೋದು. ಗುರೂಜಿನ ಯಾವಾಗಲೂ ಮೀಟ್ ಮಾಡಿದ್ದೀರಾ? ಗುರೂಜಿ ಇಲ್ಲ, ಅವ್ರು ಡೈಲಿ ಓಡಾಡ್ತಾ ಇರ್ತಾರೆ. ಮಾತಾಡ್ಸಿದ್ದೀವಿ, ನಮಸ್ಕಾರ ಮಾಡ್ಕೊತೀವಿ, ಮಾತಾಡ್ಸಿಲ್ಲ ಏನಿಲ್ಲ. ಅಲ್ಲಿ ಸಾಧುಗಳು ಬಂದಿರೋ ಸ್ವಲ್ಪ ನಮಗೆ ಸಾಧುಗಳು ಸಿಕ್ಕಿದ್ರು. ಬಂದಿದ್ರು ಅವತ್ತು ನನಗೆ ಪ್ರಸಾದ ಸಿಕ್ಕಿದ್ರು. ಪ್ರಸಾದ ಕೊಟ್ಟಿದ್ರು. ತುಂಬ ಇದೆ, ತುಂಬ ಏನೋ ಒಂಥರ ಖುಷಿ ನಮ್ಗೆ ನಿಜವಾಗ್ಲೂ ಇಲ್ಲಿ ಬರಬೇಕು ಅಂತ ಮನಸ್ಸೇ ಒಂಥರ ಖುಷಿ ಆಗ್ಬಿಡುತ್ತೆ. ಹಿಂಗೆ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ. ಕೇಳಿ ಹೋಗೋಣ ಅನ್ಕೊಂಡು ಎಲ್ಲ ಗಾಡಿ ಬುಕ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ನಿಜವಾಗ್ಲೂ ಯಾರೇ ಬಂದು ನಿಜವಾಗ್ಲೂ ಏನೇ ಒಂದು ಕಷ್ಟ ಇದ್ರೆ ನಮ್ಮ ಹತ್ರ ಬಂದು ಕೇಳ್ಕೊಂಡು ನಿಜವಾಗ್ಲೂ ಒಳ್ಳೇದಾಗಲಿ. ನಿಮ್ಮ ಮನೆಯೆಲ್ಲ ಬೇಗ ಆಗಲಿ, ಇನ್ನೂ ಒಳ್ಳೇದಾಗಲಿ, ಒಳ್ಳೇದಾಗಲಿ, ಮಕ್ಕಳು ಚೆನ್ನಾಗಾಗಿ ನಿಜವಾಗ್ಲೂ. ಅದಕ್ಕೆ ಇಲ್ಲಿಯವರೆಗೂ ನಿನ್ನ ಆಶೀರ್ವಾದ ಇಲ್ಲಪ್ಪ ನನಗೆ ಅಂತ ಬರ್ತಾನೆ ಇರ್ತೀನಿ. ನಿಜವಾಗ್ಲೂ ತುಂಬ ಒಳ್ಳೇದು. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಗೀತಾಂಜಲಿ ಅಂತ. ನಾನು ವಸಂತನಗರಿಂದನೇ ಬರ್ತಾ ಇರೋದು. ಇವರು ಸರೋಜಾ ಅಂತ ನನ್ನ ಫ್ರೆಂಡು. ಅವ್ರು ಹೇಳಿದರು ಒಂಥರ ಹೋಗೋಣ ಅಂತ. ಇಲ್ಲಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ತುಂಬ ಸ್ಟ್ರೆಸ್ಸಲ್ಲಿದ್ದೆ ನಾನು. ಅಂಥದ್ರಲ್ಲಿ ನನಗೆ ಬಂದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಇವತ್ತು ಆಫೀಸಿಗೆ ರಜೆ ಹಾಕ್ಬಿಟ್ಟು ಬಂದಿರೋದು. ಆಮೇಲೆ ಇದು ಒಂಥರ ಮೇಡಮ್ ನೀವು ಕೆಲಸ ಮಾಡೋದು? ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಮೈಸೂರು ಪ್ರೆಸ್ ಅಂತ ಅಲ್ಲಿ ಕೆಲಸ ಮಾಡ್ತೀನಿ. ಆಮೇಲೆ ಇಲ್ಲಿ ತಗೊಂಡ್ಮೇಲೆ ನಂಗೊಂದು ಪಾಸಿಟಿವ್ ಎನರ್ಜಿ ಇದೆ, ಮಾಡಬೇಕು ಅನ್ನೋದು. ಅದರಿಂದ ಇದು ಕೇಳ್ಪಟ್ಟಿದ್ದೀನಿ, ಇದು ಜ್ಯೋತಿರ್ಲಿಂಗ ಆಗುತ್ತೆ. ಇವಾಗೆಲ್ಲ 12 ಜ್ಯೋತಿರ್ಲಿಂಗ, ಇದು ಒಂದು 13ನೇದು ಆಗುತ್ತೆ. ಯಾಕಂದ್ರೆ ಆ ವೈಬ್ರೇಷನ್ ನೀವು ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ. ಎಲ್ಲ ಮರ್ತು ಬಿಡ್ತೀವಿ ಅಲ್ಲಿಂದ ಬಂದ್ವಿ ಅನ್ನೋದು. ಆಮೇಲೆ ಎಷ್ಟೋ ಜನ ಇವಾಗ ನಾನು ಮನೇಲಿ ಸ್ವಲ್ಪ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸಲುವಾಗಿ ಇಂಪ್ರೂವ್ಮೆಂಟ್ ಇದೆ. ಅದರಿಂದ ಬರ್ತಾ ಇದ್ದೀವಿ. ನನ್ನ ಹೆಸರು ಪದ್ಮ ಅಂತ. ನಾವು ಅಷ್ಟೇ ಮನೆ ಬಗ್ಗೆನೇ ಕೇಳ್ಕೊಂಡು ತಿಳ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಳ್ಳೇದಾಗ್ತಾ ಇದೆ, ಒಳ್ಳೆ ಸೂಚನೆ ಬಂದಿದೆ, ಅದರಿಂದ ಸಂತೋಷ ಆಗಿದೆ. ಮತ್ತು ನಮ್ಮ ಮಗನಿಗೊಂದು ಮದುವೆ ಆಗಬೇಕು ಅಂತ ಅದು ಕೇಳ್ಕೊತಾ ಇದ್ದೀವಿ. ಅದು ಒಂದು ಒಳ್ಳೇದಾದರೆ ಅಯ್ಯಪ್ಪನ ದಯೆಯಿಂದ ಸಾಕು. ಒಳ್ಳೇದಾಗಲಿ ಮೇಡಮ್. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ಶಶಿಪ್ರಭಾ ಅಂತ. ನಾನು ಜಾಗ ಸಿಗ್ಬೇಕಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಾನು ಬರ್ತಿದ್ದೀವಿ 5ನೇ ಅಮಾವಾಸ್ಯೆಗೆ ಬರ್ತಿದ್ದೀವಿ. ನನ್ನ ಫ್ರೆಂಡ್ ಇವರೆಲ್ಲ ಅವ್ರ ಜೊತೆ ಸೇರಿ ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಯಾವಾಗ ಅಂತ ರೆಡಿ ಮಾಡ್ಕೊಂಡು ಹೋಗಿದ ತಕ್ಷಣ ಮುಂದಿನ ಖುಷಿ ಆಗುತ್ತೆ ಇಲ್ಲಿ ಬರ್ಬೇಕಂತ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸಂಬಂಧಿಕರು ಮೋಸ ಮಾಡ್ಬೋದು, ಜನಗಳು ಮೋಸ ಮಾಡ್ಬೋದು. ದೇವ್ರನ್ನ ಬಿಟ್ಟರೆ ಯಾರೂ ಇದು ಮಾಡೋಕ್ಕಾಗಲ್ಲ. ದೇವರೇ ನಮಗೆಲ್ಲ. ಇಂಥ ಸ್ಥಳಕ್ಕೆ ಬಂದು ನೀವು ನಿಮ್ಮ ಕಷ್ಟಗಳು ಏನಿದ್ರು ಇಲ್ಲಿ ಪರಿಹರಿಸ್ಕೋಬೋದು. ಅದು ವರದರಾಜೇಶ್ವರ ಸ್ವಾಮಿ ಅಷ್ಟು ಪವಾಡ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಬಾಯಲ್ಲೂ ಅದೇ ಹೇಳ್ತಿರೋದು, ನಮ್ಗೆ ಒಳ್ಳೇದಾಗಿದೆ, ಇನ್ನೂ ಬರ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ. ಎಲ್ಲೇನಿಂದನೇ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ. ಎಲ್ಲನೂ ಇಲ್ಲೇ ಸಿಗುತ್ತೆ. ನೀವೇನು ಮಡಿಯಿಂದ ಬಂದರೆ ಸಾಕು, ಇಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಬೋದು. ಇಲ್ಲೇ ಬೂದ್ಗುಂಬಳಕಾಯಿ ಎಲ್ಲ ಸಿಗುತ್ತೆ. ಕೂಷ್ಮಾಂಡ ಆರತಿ ನೀವು ಇಲ್ಲೇ ಬೆಳಗ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಹೆಚ್ಚು ಬಂದು ದೇವ್ರ ಹತ್ರ ದರ್ಶನ ಮಾಡಿಕೊಂಡು ಸ್ವಾಮಿ ಹತ್ರ ಕೇಳ್ಕೊಳ್ಳಿ. ಜನಗಳ ಹತ್ರ ಹೇಳ್ಕೊಂಡ್ರೆ ಆಡ್ಕೋತಾರೆ.
ಮತ್ತು ಸಂಬಂಧಿಕರು ಮೋಸ ಮಾಡ್ತಾರೆ. ಇಲ್ಲಿ ದೇವರು ಯಾವುದೇ ರೀತಿಲೂ ನಿಮಗೆ ಎಲ್ಲನೂ ಒಳ್ಳೆಯದೇ ಮಾಡಿಕೊಡ್ತಾರೆ. ನೀವು ಬಂದು ದರ್ಶನ ಮಾಡಿ. ಈ ಲೊಕೇಶನ್ ಬಂದು ವಂಡರ್ಲಾ, ಎಲ್ಲರೂ ಕೇಳೇ ಇರ್ತೀರ. ವಂಡರ್ಲಾಯಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಬಂದು ಸ್ವಾಮಿನ ದರ್ಶನ ಮಾಡಿ ಅಂತ ಕೇಳ್ಕೊತ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.